ಏತ ನೀರಾವರಿ ಪೂರ್ಣಗೊಳಿಸಿ ರೈತರ ಜಮೀನುಗಳಿಗೆ ನೀರು ಹರಿಸಿ. ರೈತರ ಹಕ್ಕು ನಮ್ಮ ಹಕ್ಕು. ನೀರಾವರಿ ಯೋಜನೆ ಜಾರಿಯಾಗಲೇಬೇಕು. ಕಿತ್ತೂರು ಮತಕ್ಷೇತ್ರದ ನೇಸರಗಿ ಭಾಗದ ರೈತರ ಬಹು ಬೇಡಿಕೆಯ ಯೋಜನೆಯಾದ ಚಚಡಿ ಏತ ನೀರಾವರಿ ಯೋಜನೆಗೆ ನೀರು ಹರಿಸುವಂತೆ ಮತ್ತು ರೈತರಿಗೆ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ವಣ್ಣೂರ ಗ್ರಾಮದಲ್ಲಿ ಸಾವಿರಾರು ರೈತರು ಜತ್ತ ಜಾಂಬೋಟಿ ಹೆದ್ದಾರಿ ತಡೆದು ಬೃಹತ್ ಹೋರಾಟ ನಡೆಸಿದರು. ಫಸ್ಟ್ ಪೇಮೆಂಟ್ ಮಾಡಿದ್ದಿಂದ ಆ ನಂತರ ಆಪರೇಷನ್ ಮಾಡಿ ಕೋರ್ಟ್ ಕಚೇರಿ ಮತ್ತೆ ಅಡ್ಡಾಡೋ ವಿಷಯ ಬೇರೆ. ಫಸ್ಟ್ ಪೇಮೆಂಟ್ ಯಾವ ಡೇಟ್ ಮಾಡ್ತೇವೆ ಪಂಚಾಯತಿ ಬಂದ ಚೆಕ್ ಇಶ್ಯೂ ಮಾಡ್ತೀವಿ ಬಾಳ. ಬಟ್ ಪಂಚಾಯತಿ ಬಂದು ಕೂತ ರೈತ ನಿಮ್ಗೆ ಚಲೋ ತಮ್ಗೆ ಟಿಫಿನ್ ಮಾಡಿ ಸನ್ಮಾನ ಮಾಡತಕ್ಕಂತ ಕೆಲಸ ಮಾಡ್ತಾರೆ. ಅದ ಡೇಟ್ ಅನೌನ್ಸ್ ಮಾಡಿ ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಇಲ್ಲೇ ಸ್ಪಷ್ಟವಾಗಿ ಹೇಳಿ. ಸುಮಾರು 2700ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸುವ ಚಚಡಿ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನ ಹಿಂದಿನ ಬಿಜೆಪಿ ಶಾಸಕರಾಗಿದ್ದ ಮಹಾಂತೇಶ ದೊಡ್ಡಗೌಡರ 2022ರಲ್ಲಿ ಯೋಜನೆಗೆ ಅಡಿಗಲ್ಲು ಸಮಾರಂಭ ನೆರವೇರಿಸಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು. ಇವರಿಗೆ 90% ಕಾಮಗಾರಿ ಮುಕ್ತಾಯಗೊಂಡಿದ್ದು, ಉಳಿದ ಅಲ್ಪ ಸ್ವಲ್ಪ ಕಾಮಗಾರಿ ಪ್ರಾರಂಭಿಸುವಂತೆ ಮತ್ತು ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ಒದಗಿಸುವಂತೆ, ಇದೆಲ್ಲದರ ಜೊತೆಗೆ ಯೋಜನೆಯಿಂದ ರೈತ ಕುಲಕ್ಕೆ ಸಂಪೂರ್ಣ ಅನುಕೂಲಕರವಾಗಲಿದ್ದು ಮತ್ತು ಕೂಡಲೇ ನೀರು ಹರಿಸುವಂತೆ ಒತ್ತಾಯಿಸುವಂತೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಆಗ್ರಹಿಸಿದರು. ವರದಿ ಮಂಜುನಾಥ ಮಣ್ಣವಟ್ಟರ. ಇದು ವೈವಿಧ್ಯ ಕೆಲಸ ಒಂದು ಫ್ಯಾಕ್ಟರ್ ಈಗ ಸಾಕಟ್ಕವ ನೀವು ಏನ್ ಹೇಳಿದಲ್ಲ 7 ದಿನದಾಗ ಬಗೆ ಆ ತುದಿಗೆ ಹೋಗಿ ನೀವು ನೋಡಬಹುದಲ್ಲ. ಅದನ್ನ ಯಾಕಂದ್ರೆ ಏನಕ್ಕಂದ್ರೆ ನೀವ್ ಬಿಟ್ಟಿಂದ ಒಂದ್ ಪೂರ್ತಿ ಪೀಕಿಂಗ್ ನೀರ್ ಆಗ್ಬಿಡ್ತದೆ. ನೀವ್ 7 ದಿನಕ್ಕೆ ಬಿಟ್ಟಿಂದ್ರೆ ಬಾಳ ಅದು ಒಣ್ಣಗ್ ಬಂದ್ ಮುಟ್ತದ. ನಾಲ್ಕು ಮುಂದೆ ತಡಸ್ನ ಊಟ ನೀವ್ ಹೇಳಿದಾಗ ಯಾಕಂದ್ರೆ ಸುಮ್ ನಾವ್ ಏನಾಗ ಹೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ಈಗ ನಾವ್ ಬೋಗಣ ಕಬ್ಬಿಣಿಗೆ ಹಾಕ್ಬೇಕಾದ್ರೆ ಕನಿಷ್ಠ 4 ದಿನ ಕಂಟಿನ್ಯೂ ಹಾಕಿದಾಗ 2 ಎಕರೆ 1 ಎಕರೆ ಪಾಪ್ ಹೋಗ್ತೈತೆ. ಯಾಕಂದ್ರೆ ನೀವ್ ಹಾಯ್ಬೇಕಲ್ಲ ಅದ. ಈಗ ಅದಕ್ಕೆ ನೀವು ಅದನ್ನ 7 ದಿನ ಇದ್ದದ್ದು ಟೈಮ್ ಎಕ್ಸ್ಟೆನ್ಷನ್ ಮಾಡ್ತೀವಿ. ರೈತ ಕುಟುಂಬದಿಂದ ಬಂದೇನಿ. ನಾನು ಮನಿತನದ 200 ಎಕರೆ ಜಮೀನನ ಹರಿನಾಳ ನೀರಾವರಿ ಯೋಜನೆಗೆ ಹೋಗೈತ್. ನಾನು ಹೊಲ ಹೋದ್ಮೇಲೆ ರೈತರಿಗೆ ಏನು ಪರಿಸ್ಥಿತಿ ಬರ್ತದ ಅನ್ನೋದು ಬಹಳ ಚಲೋ ಅಭ್ಯಾಸ ಅದ ನನಗೆ. ಯಾಕಂದ್ರೆ ಎಕ್ದಮ್ ಆಗಿ ನಮ್ದು 1 ಎಕರೆ ಹೊಲದಾಗ 20 ಗುಂಟೆ ಹೋದಂದ್ರೆ ಸಹಿತ ನಾವು ಜೀವನ ಮಾಡೋದು ಕಷ್ಟದ. ಅಂತದ್ರೊಳಗೆ ನಮ್ ಮನಿತನದ 200 ಎಕರೆ ಹರಿನಾಳದಾಗ ಹೋದ ಮುಂದೆ ಹೆಂಗಪ್ಪ ಅನ್ನುವಂತ ಒಂದು ಭಾವನೆ ಬಂದಿರ್ತದ. ಅದಕ್ಕ ಕಾಕಂಡಕಿ ಸಾಹೇಬ್ರ ಮೊದಲೇದಾಗಿ ಪೈಲಾ ಯಾರು ಹೊಲದ ಈ ಎಕ್ವಿಷನ್ ನೀವು ಮಾಡ್ಕೊಂಡಿರಿ, ಯಾರು ಹೊಲದೊಳಗೆ ಕಾವಲಿ ದಾಟ್ತದ ಅದ್ರದ್ದು ವ್ಯಾಲ್ಯೂಯೇಷನ್ ಮಾಡ್ರಿ. ಅವ್ರಿಗೆ ಇಮಿಡಿಯೇಟ್ಲಿ ವಾರದೊಳಗ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ರಿ. ಇಲ್ಲಾಂದ್ರೆ ಈ ಎಲ್ಲಾ ರೈತರನ್ನ ಕರ್ಕೊಂಡ ಗೌಡರ ನೇತೃತ್ವದೊಳಗೆ ನಾವು ನಿಮ್ಮ ಆಫೀಸ್ ಕಿಲಿ ಹಾಕ್ಬೇಕಾಗ್ತದೆ. ರೈತ ಬದುಕಿದ್ರೆ ಜಗತ್ತು ಬದುಕುದು. ಇಂಥದ್ರೊಳಗೆ ನೀವು ಸರ್ಕಾರಿ ಅಧಿಕಾರಿಗಳು ಇವತ್ತಿರುವಂತ ಸರ್ಕಾರ ರೈತರನ್ನ ನಿರ್ಲಕ್ಷ್ಯ ಮಾಡಿ ಎಲ್ಲಿ ಹೋಗೋರದಿರು. ಒಮ್ಮೆ ರೈತ ರಸ್ತೆಗೆ ಬಂದ್ರೆ ಏನಾಗಿದೆ ಅನ್ನೋದು ನಿಮಗೆ ಗುರ್ತದ. 2 ಜನ ನಿರಂತರವಾಗಿ ತನ್ನ ಕಾಯಕದಲ್ಲಿ ತೊಡಗಿದ್ರೆ ಮಾತ್ರ ಇವತ್ತು ನಮ್ಮ ದೇಶ ಸಂಪೂರ್ಣವಾಗಿ ಶಾಂತ ರೀತಿಯಿಂದ ಒಳಗಡೆ ಇದ್ದಂತ ಪ್ರಜೆಗಳು ನೀವೆಲ್ಲ ಆರಾಮಾಗಿರುವಂತದ್ದು ಆಗ್ತದೆ. ಅದಕ್ಕೆ ಈ ಮೂಲಕ ಯಾಕೆ ವಿಷಯ ಹೇಳಕ್ ಇಚ್ಛಾ ಪಡ್ತೇನಂತಂದ್ರೆ, ಸಾಕಷ್ಟು ವರ್ಷಗಳಿಂದ ನನ್ನ ವಣ್ಣೂರು ಗ್ರಾಮದ ಹಿರಿಯ ರೈತರು ಈ ನೀರಾವರಿ ಹಿಂಗಾದ್ರೆ ನಮ್ಮ ಭಾಗದ ಭೂಮಿ ನೀರಾವರಿ ಆಗ್ತತಿ ಅಂತ ಹೇಳಿ ಎಷ್ಟೋ ರೈತ ಅಣ್ಣತಮ್ಮಂದಿರು ಹಿರಿಯರು ತಮ್ಮ ಮನಿಗಳನ್ನ ಬಿಟ್ಟ ಫೈಲ್ಗಳು ಹಿಡ್ಕೊಂಡು ಅಡ್ಡಾಡಿದಂತ ಇತಿಹಾಸ ನೀವೆಲ್ಲ ಕೇಳಿದ್ರಿ. ಯಾಕಂತಂದ್ರೆ ಅವರು ಸಾಕಷ್ಟು ಪ್ರಮಾಣ ಯೋಜನೆಗಳನ್ನ ಅಭ್ಯಾಸ ಮಾಡಿಕೊಂಡು ಒಂದು ಮೇಕ್ಲಮಡ್ಡಿ, ವಣ್ಣೂರು, ಸುನ್ಕುಂಪಿ, ಮಾಸ್ಮಡ್ಡಿ, ಕಲ್ಕುಪ್ಪಿ, ಉಜ್ಜಾನಟ್ಟಿ, ಹಣಗಟ್ಟಿ, ಚಚಡಿ ಈ ಭಾಗದೆಲ್ಲವೂ ಕೂಡಿ 20 ದಿನದ ಒಂದು ಕಳೆದ ಸಾಲಿ 1 ವರ್ಷದಿಂದ 2025 ಸಹಿತ ಒಂದು ವಿನಂತಿ ಪತ್ರ ಕೊಟ್ಟಿದ್ದು. ಮೊನ್ನೆ HIK ನೋಟಿಸನ್ನು ಕೊಟ್ಟಿದ್ದು 20 ದಿನದ ಹಿಂದೆ. ಆ HIK ನೋಟಿಗೆ ಸ್ಪಂದನೆ ಮಾಡದಿದ್ದಂಥ ಸಂದರ್ಭದಲ್ಲಿ ಇವತ್ತು ಹೋರಾಟವನ್ನು ಕೈ ಎತ್ತಿಕೊಳ್ಳಲಾಯಿತು. ಎಲ್ಲ ರೈತರು ಭಾಳ ಇಚ್ಛಾಶಕ್ತಿಯಿಂದ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸೋ ಎಲ್ಲರಿಗೂ ಪ್ರಥಮವಾಗಿ ಧನ್ಯವಾದಗಳನ್ನ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ಒಂದು ಟಗಾವನ್ನು ಪಾಸ್ ಮಾಡಲಾಗಿದೆ. ಅದಕ್ಕೆ ನಾವೆಲ್ಲ ಸಾಕ್ಷಿ ಇದ್ರೂ ಸಹಿತ ಮಾನ್ಯ ತಹಶೀಲ್ದಾರ್ ಅಧಿಕೃತವಾದ ಮುದ್ರಣ ಒತ್ತಲಿಕ್ಕೆ ಇವತ್ತು ಅವು ಬಂದಿದ್ದಾಗ ಈಗಾಗಲೇ ಮಾನ್ಯ ದೇಸಾಯಿ ಹೇಳಿದಂಗೆ ಬರ್ತಕ್ಕಂಥ ಸೆಪ್ಟೆಂಬರ್ 5ನೇ ತಾರೀಕಿನಾಗ ಸತತವಾಗಿ 15 ದಿನ ಕಂಟಿನ್ಯೂಷನ್ಸ್ ಎಲ್ಲಿ ಕೆಲಸ ಮುಗಿದ ಎಲ್ಲ ಕಡೆ ತೇಲಿಂಡ ಹೋಗಿ ಎಲ್ಲಿ ಕೆಲಸ ಅಲ್ಲಿ ಹೋಗಿ ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು.
ಮತ್ತೆ ಅವಧಿ ಬಂದಾಗ ಮತ್ತೆ 15 ದಿನ ಕೊಡ್ಬೇಕು. ಮತ್ತೆ ಅವಧಿ ಬಂದಾಗ ಮತ್ತೆ 15 ದಿನ ಕೊಡಬೇಕು. ಅವಧಿಗಳು ಆದಷ್ಟು ಬೇಗ 1 ತಿಂಗಳು 2 ತಿಂಗಳು ಹೋಗ್ಬೇಕು. ಒಂದ್ಸಲ ಅವಧಿ ಕೊಟ್ಟು 3 ತಿಂಗಳಲ್ಲ, ತಿಂಗಳು 2 ತಿಂಗಳು ಮತ್ತೆ ಅವಧಿಗಳು ಬಂದು 15 ದಿನ ಮತ್ತೆ ಅವಧಿಗಳನ್ನು ಕೊಟ್ಟು ರೈತರಿಗೆ ಅನುಕೂಲ ಜೊತೆಗೆ ಚರ್ಚೆ ಮಾಡಿ ನೀರನ್ನು ಕೊಡ್ತಕ್ಕಂಥದ್ದು ಮೊದಲ ಬೇಡಿಕೆಗೆ ಇವತ್ತು ಕೇಳ್ತಕ್ಕಂಥದ್ದು. ಎರಡನೇದು, ಎಲ್ಲಿ ಕೆಲಸ ಇವತ್ತು ವಿಶೇಷವಾಗಿ ಮ್ಯಾಕ್ರಮಡಿಯಲ್ಲಿ ಭಾಳ ದೊಡ್ಡ ಕೆಲಸವನ್ನು ಬರ್ತಕ್ಕಂಥ ಇದ್ದಂಥ ಟೆಂಡರ್ ಕಂಟಿನ್ಯೂ ಆದರೆ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು. ಟೆಂಡರ್ ಕ್ಯಾನ್ಸಲ್ ಮಾಡಿ ಹೊಸದು ಮಾಡಿದ್ರೆ ಬರ್ತಕ್ಕಂಥ ಮಾರ್ಚ್ ಒಳಗೆ ಮುಗಿಸ್ತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾಗ FSA ಸಣ್ಣ ಕೌಲುಗಳನ್ನ ಬರ್ತಕ್ಕಂಥ ಡಿಸೆಂಬರ್ ಒಳಗಡೆ ಮುಗಿಸ್ಲಿಕ್ಕೆ ಇವತ್ತು ಅವು ಒಪ್ಪಿಗೆನ ಕೊಟ್ಟಿದ್ದಾಗ ಇದರ ಜೊತೆಗೆ ಏನು ಇವತ್ತು ಈಗಾಗಲೇ ನನ್ನ ಪಕ್ಕದಿಂದ ತಬ್ಬ ರೈತ ಹೇಳ್ತಾ ಇದ್ದೆ 20 ಫೂಟ್ ನಾನು ಹೊಲದಾಗ ತೆಗೆದಾಗ ಇಷ್ಟು ಅವಶ್ಯಕತೆ ಐತೆ ಅಂತ ಕೇಳ್ತಾನೆ. ಅದು ಸತ್ಯದ. ಎಷ್ಟು ಅವಶ್ಯಕತೆ ನೀವು ಅಡ್ಡಿದ್ರೆ ಅಷ್ಟು ಎಷ್ಟು ನಮ್ಗೆ ಹಾನಿ ಆಗ್ಯದ, ಬೆಳೆ ಹಾನಿ ಆಗ್ಯದ. ಕಳೆದ